ಹೆದರ್ಬೇಡ. ನಿಮ್ಗೆ ಯಾಕೆ ಬೇಕದು? ಮಕರ ಸಂಕ್ರಾಂತಿಯ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಸಂಕ್ರಮಣ ದಿವಸ ಹಸುಗಳಿಗೆ ಗೋಪ್ರಾಣಿಗಳಿಗೆ ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಮೇವು ಹಾಕಿ. ಎಲ್ಲರಿಗೂ ನಮಸ್ಕಾರ, ಜೈ ಶ್ರೀರಾಮ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ಎದ್ದರೆ ಫುಲ್ಲು ಹಾಲು ಕರೆಯೋಣ ಅಂತ ಹೋದ ತಿಂಡಿ ಇಟ್ಟು ಹಾಲು ಕರೆದು ಮಿಷಿನ್ ತೊಳೆದು ಆಮೇಲೆ ಹಾಲು ಹಾಕೋಣ ಅಂತ ಹೋದೆ. ಹೋಗಿ ಬರೋದಕ್ಕೆ ಹಸ ತೊಳೆದು ಕಟ್ಟಾಕಿತ್ತು. ಕಡೆ ಇನ್ನೂ ಕೊಟ್ಟಿಗೆ ತೊಳೆದಿರಲಿಲ್ಲ, ಕೊಟ್ಟಿಗೆ ತೊಳೆದು ತಿಂಡಿ ತಿಂದು ನಮ್ಮ ಕೊಟ್ಟಿಗೆಗೆ ಸೊಪ್ಪು ಹಾಕ್ತಾಯಿದ್ರು. ಏನಿದೆ ಅಂತ ಕೇಳಿದ್ರೆ, ಮಕರ ಸಂಕ್ರಾಂತಿಯ ಎಲ್ಲರಿಗೂ ಶುಭಾಶಯಗಳು. ಇವತ್ತು ಸಂಕ್ರಮಣ ದಿವಸ ಹಸುಗಳಿಗೆ ಗೋಪ್ರಾಣಿಗಳಿಗೆ ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಮೇವು ಹಾಕಿ ಅವುಗಳಿಗೆ ಕೊಟ್ಟಿಗೆಗಳಿಗೆ ರಂಗೋಲೆ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅವುಗಳನ್ನು ಬೆಂಕಿಯಲ್ಲಿ ಕಿಚಾಯಿಸಿ ಈ ರೀತಿ ಕೊಟ್ಟಿಗೆಗಳಲ್ಲಿ ಹೊನ್ನೆ ಹೂವು, ಉಗ್ನಿ ಹೂವು, ತುಂಬೆ ಹೂವು, ತುಳಸಿ ಹೂವು ಇವನ್ನೆಲ್ಲ ಅಲಂಕಾರ ಮಾಡಿ ಇವತ್ತು ಹೂವುಗಳನ್ನು ಹಾಕಿ ಮೇವುಗಳನ್ನು ಹಾಕಿ ಈ ಥರ ಮಾಡಿ ಮಲಗಿಸಿದರೆ ಅವು ತುಂಬ ಸಂತೋಷವಾಗಿ ಮಲಗಿದರೆ ಸಂಕ್ರಾಂತಿ ಹಬ್ಬದಲ್ಲಿ ಶ್ರೇಯಸ್ಸು ಅಭಿವೃದ್ಧಿ ಹೊಂದುತ್ತೇವೆ. ಈ ಥರ ಹೇಳಿ ಇನ್ಫಾರ್ಮೇಷನ್ ತಿಳ್ಕೊಂಡು ಸರಿ ಎಂದು ಮನೆ ಹತ್ರನೇ ಹಸು ಕಿಚಾಯಿಸೋಣ ಅಂತ ಪುಳ್ಳೆಗಳು ತಂದು ಸ್ವಲ್ಪ ಗರಿ ಹಸಿದೆ 3 ಕಡೆ ಒಂದೊಂದು ಸ್ವಲ್ಪ. ಆಮೇಲೆ ಹಾಕ್ತಾ ಇರುವಾಗ ಅಪ್ಪನ ಬಂತು, ಸ್ವಲ್ಪ 3 ಕಡೆ ಹಾಕಿ ಅದಾದಮೇಲೆ ಹಸುಗೆ ಹೂವು ಮುಡ್ಸೋಣ ಅಂತ ಕಟ್ ಮಾಡಿ ಹೂವು ಮುಡಿಸಿ ಇವಾಗ ನಾನು ಮುಡಿಸಿ ಆದಮೇಲೆ ಅಪ್ಪ ಕರುಗಳಿಗೆ ಆಗ್ತಾಯಿತ್ತು. ಟೈಮ್ ಆಯಿತು ಅಂತ ಹಸು ಕಿಚಾಯಿಸೋಣ ಅಂದು ಬೆಂಕಿ ಹಚ್ಚಿಸ್ತಾ ಇದ್ದೆ. ಎಷ್ಟೇ ಹತ್ತಿಸಿದ್ರು ಕೆಟ್ಟೋಗೋದು. ಕೊಡ ಇಲ್ಲಿ ಲೋಫರ್ ಹಚ್ಚಿಸ್ತೀನಿ ಅಂದ್ಬಿಟ್ಟು ನಮ್ಮಪ್ಪ ಇಸ್ಕೊತು. ಈಸ್ಕೊಂಡಾದ್ಮೇಲೆ ಒಂದೇ ಸೆಕೆಂಡಲ್ಲಿ ಎಲ್ಲ ಹಚ್ಚಿಸ್ಬಿಡ್ತು. ಇವಾಗಲ್ಲ, ಸಂಕ್ರಾಂತಿ ಹಬ್ಬ ಟುಡೇ ಹೊಸ ಕರ ಓರಿ ವಾಸಿಂಗ್ ಡೆಕೋರೇಷನ್ ಫ್ಲವರ್ ಸಂಕ್ರಾಂತಿಗಷ್ಟೇ ಸ್ನಾನ ಮಾಡ್ಕೊಂಡು ಮನ್ಸಾರೆ ನಗುವವರು, ಸಗಣಿ ಆಣೆಗೂ ಮನ್ಸಲ್ಲಿ ಚೂರು ಗಲೀಜು ಇರದವರು, ಕೋಪ ಬಂದಾಗೆಲ್ಲ ದನ ಕಾಯಿರಿ ಅನ್ನಂಗಿಲ್ಲ, ಆಮದೇನು ಮಕ್ಕಳು ನಾವು ಯಾರಿಗೆ ಕಮ್ಮಿ ಇಲ್ಲ. ಹಸು ಕಿಚ್ಚಾದ್ಮೇಲೆ ಪೂಜೆ ಎಲ್ಲ ಮಾಡಿ ಹಸುಗಳಿಗೆ ಪ್ರಸಾದ ತಿನ್ನಿಸಿ ಹಸುಗಳನ್ನ ಒಳಗಡೆ ಕಟ್ಟಾಕಿ ದೇವಸ್ಥಾನ ಕೊಡೋಣ ಅಂತ ಬರೋಕ್ಕೆ ಕಿಚಾಯಿಸಿ ಹಸು ಇದಾಗಿತ್ತು. ಹೆದರ್ಬೇಡ. ಸಂಕ್ರಾಂತಿ ಹಬ್ಬ ಟುಡೇ ಹೊಸ ಕರ ಓರಿ ವಾಸಿಂಗ್ ಡೆಕೋರೇಷನ್ ಫ್ಲವರ್ ಸಂಕ್ರಾಂತಿ ಫೈನಲಾಗಿ ಮುಗೀತು. ಹಸು ಕಿಚಾಯಿಸಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಪೊಂಗಲು ಇಸ್ಕೊಬಂದೆ. ಈ ಥರ ಪೊಂಗಲ್ ಇಸ್ಕೊಬಂದು ಈ ಥರ ಇಡ್ಸಿದ್ರೆ ಹಸುಗಳು ಶ್ರೇಯಸ್ಸಾಗುತ್ತೆ ಅಂತ ಪೂರ್ವಜರು ಹೇಳಿದ್ದಾರೆ ಅಂತ ಹೇಳ್ತಾರೆ ನಮ್ಮಪ್ಪ. ಮುಂದೆ ಹಚ್ಚಿ ಫೈನಲಾಗಿ ಮುಗೀತು. ಇವತ್ತಿನ ಬ್ಲಾಗ್ ಸಣ್ಣ ಪ್ರಯತ್ನ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ.